ಅಹಮದಾಬಾದ್ ಏರ್ ಕ್ರ್ಯಾಶು ಎರಡು ಪ್ರಮುಖ ಕಾಂಪೊನೆಂಟ್ಗಳ ಪೈಕಿ ಒಂದು ಕಾಂಪೊನೆಂಟ್ ಸಿಕ್ಕಿದೆ. ಇದನ್ನು ಹುಡುಕೋದು ಏರ್ ಕ್ರ್ಯಾಶ್ ಇನ್ವೆಸ್ಟಿಗೇಷನಿಗೆ ಬಹಳ ಬಹಳ ಕ್ರೂಷಿಯಲ್. ಕೆಲವು ವಿಮಾನ ದುರ್ಘಟನೆಗಳಾದಾಗ ಏರ್ ಫ್ರಾನ್ಸದೊಂದು ವಿಮಾನ 2 ವರ್ಷ ಆದಮೇಲೆ ಸಿಕ್ಕಿತ್ತು. 2 ವರ್ಷಗಳ ನಂತರ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿತ್ತು. ಆಮೇಲೆ ಅದರದ್ದು ಇನ್ವೆಸ್ಟಿಗೇಷನ್ನು ಒಂದು ಹಂತಕ್ಕೆ ಬಂದಿತ್ತು. ಈ ಮಲೇಷಿಯನ್ ಏರ್ಲೈನ್ಸ್ ಒಂದು ವಿಮಾನನೇ ನಾಪತ್ತೆ ಆಗ್ಬಿಡ್ತು. ಅದರದ್ದು ಇನ್ನೂ ತನಕ ಸಿಕ್ಕಿಲ್ಲ. MH370 ಮಲೇಷಿಯನ್ ಏರ್ಲೈನ್ಸು ಕೌಲಾಲಂಪುರ್ ಟು ಬೀಜಿಂಗ್ 2014 ಮಾರ್ಚ್ 8ನೇ ತಾರೀಕು ವಿಮಾನನೇ ನಾಪತ್ತೆ ಆಯಿತು. ವರ್ಷಗಳ ಕಾಲ ಹುಡುಕಾಟ ಮಾಡಿದ್ರೂ ಸಿಗಲಿಲ್ಲ. ವಿಮಾನ ಎಲ್ಲಿ ಬಿದ್ದಿದೆ ಅನ್ನೋದೇ ಗೊತ್ತಾಗಲಿಲ್ಲ. ಅದರದ್ದು ಬ್ಲ್ಯಾಕ್ ಬಾಕ್ಸ್ ಇನ್ನೂ ತನಕ ಪತ್ತೆ ಇಲ್ಲ. ಇದರದ್ದು ಸಿಗುತ್ತೆ ಅನ್ಲೆಸ್ ಯಾರೋ ಕೆಟ್ಟ ಕುತೂಹಲಿಗಳು ಏನೋ ಒಂದು ಬಿದ್ದಿದೆ ಅಂತ ಮನೆಗೆ ತಗೊಂಡೋಗಿ ಇಟ್ಕೊಳ್ಳದೆ ಹೋದರೆ, ಮನೆಗೆ ತಗೊಂಡೋಗಿ ಇಟ್ಕೊಂಡ್ರೂ ಬೀಪ್ ಸೌಂಡ್ ಕೊಡ್ತಾ ಇರುತ್ತೆ, ಅದನ್ನ ಹುಡ್ಕೊಂಡು ಬರ್ಬೋದು. ಹಂಗಾಗದ ಹೊರತು ಸಿಗುತ್ತೆ. ಇದು ತನಿಖೆ ಅಂದರೆ ಎಲ್ಲ ಆ್ಯಂಗಲಿಂದನೂ ತನಿಖೆ ಆಗುತ್ತೆ. ಹ್ಯೂಮನ್ ಎರರ್ ಏನಾಗಿದೆ, ಟೆಕ್ನಿಕಲ್ ಎರರ್ ಏನಾಗಿದೆ, ಮೆಕ್ಯಾನಿಕಲ್ ಎರರ್ ಏನಾಗಿದೆ, ಸಬಾಟೇಜ್ ಯಾರು ಬೇಕು ಅಂತ ಷಡ್ಯಂತ್ರ ಮಾಡಿ ಇದನ್ನು ಬೀಳಿಸಿದ್ರ ವಿಮಾನ, ಅಷ್ಟು ಆ್ಯಂಗಲ್ಗಳಿಂದ ತನಿಖೆಯಾಗುತ್ತೆ. ಬೇರೆ ಬೇರೆ ಏಜೆನ್ಸಿಗಳು ಬೇರೆ ಬೇರೆ ಆ್ಯಂಗಲ್ನ ತನಿಖೆಯನ್ನು ಮಾಡ್ತವೆ. ಇಂಟೆಲಿಜೆನ್ಸ್ ಪ್ರತ್ಯೇಕ ತನಿಖೆಯನ್ನು ಮಾಡುತ್ತೆ. NIA ತನಿಖೆನೂ ಆಗ್ತಾಯಿದೆ. ಇದರಲ್ಲಿ ಸಂಜೆ 7ರಿಂದ 8 ಗಂಟೆ ತನಕದ ಡಿಬೇಟ್ನಲ್ಲಿ ಗ್ರೂಪ್ ಕ್ಯಾಪ್ಟನ್ ಜಾನಕಿರಾಮ್ ಅದನ್ನು ವಿವರವಾಗಿ ಹೇಳಿದ್ರು. ಮತ್ತೊಮ್ಮೆ ಹೇಳೋದಿಲ್ಲ ನಾನು, ಇಂಟೆಲಿಜೆನ್ಸ್ ಹೆಂಗೆ ತನಿಖೆ ಮಾಡುತ್ತೆ ಅನ್ನೋದು. ಬೇರೆ ಸುದ್ದಿಗಳು ಸುಮಾರಿದ್ದಾವೆ. ಅಷ್ಟು ಥರೋ ಇನ್ವೆಸ್ಟಿಗೇಷನ್ ಆಗುತ್ತೆ. ಪ್ರತಿಯೊಂದು ಏರ್ ಕ್ರಾಶ್ ಇನ್ವೆಸ್ಟಿಗೇಷನ್ ಕೂಡ ಒಂದು ಕನ್ಕ್ಲೂಷನ್ಗೆ ಬರ್ತಾರಲ್ಲ, ಇಂಥ ಕಾರಣಗಳಿಗಾಗಿ ಇದಾಯಿತು ಅಂತ. ಹ್ಯೂಮನ್ ಎರರ್ ಆದರೆ ಏನು ಎರರ್ ಆಗಿತ್ತು, ಟೆಕ್ನಿಕಲ್ ಎರರ್ ಆದರೆ ಏನು, ಮೆಕ್ಯಾನಿಕಲ್ ಎರರ್ ಆದರೆ ಏನು, ಅದನ್ನು ಇಮಿಡಿಯೇಟ್ಲಿ ಏವಿಯೇಷನ್ ಇಂಡಸ್ಟ್ರಿ ಅಳವಡಿಸಿಕೊಳ್ಳುತ್ತೆ. ಹೊಸ ಪ್ರೋಟೋಕಾಲ್ಗಳು ರಿಲೀಸ್ ಆಗ್ತವೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವ ವಿಷಯದಲ್ಲಿ. ಈಗ ತುಂಬ ಆರಂಭಿಕವಾದಂಥ ಒಂದು ಮಾಹಿತಿ ಬರ್ತಾ ಇರೋದೇನೆಂದರೆ, 2 ಎಂಜಿನ್ಗಳಿಗೆ ಬೇಕಾದಷ್ಟು ಫ್ಯೂಯಲ್ ಸಪ್ಲೈ ಆಗಲಿಲ್ಲ ಅಂತ. ಉದಾಹರಣೆಗೆ ಒಂದು ಸಣ್ಣ ಫ್ಲೈಟು ಅಂದ್ಕೊಂಡ್ರೆ, ಎನಿ ಫ್ಲೈಟ್ ಅದಕ್ಕೊಂದು ಡೆಸಿಗ್ನೇಟೆಡ್ ಹೈಟ್ ಕೊಟ್ಟಿರ್ತಾರೆ. ಟೇಕ್ ಆಫ್ ಆಗಿ ಆ ಹೈಟನ್ನು ರೀಚ್ ಆಗಿ ತನ್ನ ಡೆಸ್ಟಿನೇಷನ್ ಬರೋ ತನಕ ಅದೇ ಹೈಟಲ್ಲಿ ಹೋಗ್ಬೇಕು. ಅದು ಬೇಕು ಅಂತ ಕೆಳಗೆ ಬಂದೆ, ಬೇಡ ಅಂತ ಮೇಲೆ ಹೋದೆ ಎಲ್ಲ ಮಾಡೋಂಗಿಲ್ಲ. ಅದೇ ಹೈಟ್ನಲ್ಲಿ ವಿಮಾನ ಹೋಗ್ತಿರ್ಬೇಕು. ನಾಗರಿಕ ವಿಮಾನಗಳು 30,000 25,000 ಅಷ್ಟು ಅಡಿ ಎತ್ತರದಲ್ಲಿ ಹಾರ್ತಾ ಇರ್ತವೆ. ಹಾಗೆ ಹಾರುವುದನ್ನು ಕ್ರೂಸಿಂಗ್ ಅಂತಾರೆ. ಆ ಕ್ರೂಸಿಂಗ್ ಟೈಮ್ನಲ್ಲಿ ಕಡಿಮೆ ಇಂಧನವನ್ನು ತಗೋತಾವು, ಪೆಟ್ರೋಲ್ ಕನ್ಸಂಪ್ಷನ್ ಕಡಿಮೆ ಇರುತ್ತಲ್ಲಿ. ಈ ಡ್ರೀಮ್ ಲೈನರ್ದೇ ಅನಿಸುತ್ತೆ. ಪೈಲಟ್ ಒಬ್ಬರು ಹೇಳ್ತಾ ಇದ್ರು, 1 ನಿಮಿಷಕ್ಕೆ 45 ಲೀಟರ್ ಪೆಟ್ರೋಲ್ ಬೇಕಿದ್ದಕ್ಕೆ ಅಂತ, 1 ನಿಮಿಷಕ್ಕೆ. ಆದರೆ ಟೇಕ್ ಆಫ್ ಆಗುವಾಗ, ಲ್ಯಾಂಡಿಂಗ್ ಆಗುವಾಗ 90 ಲೀಟರ್ ತನಕ ಬೇಕಾಗುತ್ತಂತೆ. ಡ್ರೀಮ್ ಲೈನರ್ದು ಹೇಳಿದ್ರು ಅಥವಾ ಇದಕ್ಕಿಂತ ಸಣ್ಣ ವಿಮಾನದ್ದು ಹೇಳಿದ್ರು ಗೊತ್ತಿಲ್ಲ, ಬಟ್ ಅಷ್ಟು ಹೇಳ್ತಾ ಇದ್ರು. 90 ಲೀಟರ್ ಬೇಕು ಪೆಟ್ರೋಲು ಒಂದು ಇಂಜಿನ್ಗೆ ಅಂದರೆ ಅಷ್ಟು ಸಪ್ಲೈ ಅದಕ್ಕೆ ಆಗ್ತಿರಲಿಲ್ಲ. ಯಾಕೆ ಆಗ್ತಿರಲಿಲ್ಲ ಅನ್ನೋದು ತನಿಖೆಯ ಭಾಗ. ಮೋಟ್ರಿಂಗ್ ಸಿಸ್ಟಮ್ ಕೆಟ್ಟಿತ್ತಾ, ಅಥವಾ ಫ್ಯೂಯಲ್ ಕಂಟ್ಯಾಮಿನೇಷನ್ ಅಂತ ಕರೀತಾರಂತೆ. ಗುಣಮಟ್ಟದ ಅಲ್ಲದೇ ಇರುವಂಥ ಫ್ಯೂಯಲ್ ಇತ್ತಾ? ಗುಣಮಟ್ಟದ ಅಲ್ಲದೇ ಇರೋದು ಅಂದರೆ ಯಾವುದೋ ಪೆಟ್ರೋಲ್ ಬಂಕ್ನಲ್ಲಿ ಕಲಬೆರಕೆ ಮಾಡಿ ಹಾಕಿದ್ರು ಅನ್ನುವಂಥದ್ದನ್ನು ವಿಮಾನಕ್ಕೆ ಹಾಕೋದಕ್ಕಾಗೋದಿಲ್ಲ. ಪ್ರತಿ ವಿಮಾನಕ್ಕೂ ಪ್ರತಿ ಸಲ ಫ್ಯೂಯಲ್ ಹಾಕುವಾಗಲೂ ಅದು ಟೆಸ್ಟ್ ಆಗುತ್ತಂತೆ. ಪ್ರತಿ ಸಲವೂ ಆ ಟ್ಯಾಂಕರ್ ಬರುತ್ತಲ್ಲ ವಿಮಾನದ ರೆಕ್ಕೆಗಳ ಕೆಳಗೆ, ಹಾಕೋದಕ್ಕಿಂತ ಮುಂಚೆ ಅದರದ್ದು ಸ್ಯಾಂಪಲ್ ತೆಗೆದು ಅದನ್ನು ಟೆಸ್ಟ್ ಮಾಡಿ ನೋಡಿ ಪ್ಯೂರ್ ಇದೆ ಅಂತ ತೋರಿಸಿ, ಸಿಬ್ಬಂದಿಗೆ ತೋರಿಸಿ ಕನ್ಫರ್ಮ್ ಮಾಡಿದ್ಮೇಲೆ ಹಾಕ್ತಾರೆ ಅದನ್ನು. ಕಲಬೆರಕೆ ಇಂಧನ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಇಂಧನ ಟ್ಯಾಂಕ್ನಲ್ಲಿ ಏನಾದರೂ ಹಾಕಿದ್ರಾ, ಸಬೋಟೇಜ್ ಆಗಿತ್ತಾ, ಷಡ್ಯಂತ್ರ ಆಗಿತ್ತಾ, ಇವೆಲ್ಲವೂ ಕೂಡ ತನಿಖೆಯ ಅಂಶಗಳು. ಆದರೆ ಒಂದು ಮಾತನ್ನು ಈ ಇಂಡಸ್ಟ್ರಿಯಲ್ಲಿ ಪಳಗಿರುವವರೆಲ್ಲರೂ ಒಪ್ಪಿಕೊಳ್ತಾರೆ, ಏಕಕಾಲಕ್ಕೆ 2 ಎಂಜಿನ್ಗಳ ಫೇಲ್ ಆಗೋದು ಅದು ನಿಯರ್ ಇಂಪಾಸಿಬಿಲಿಟಿ ಅಂತ. ಸಾಧ್ಯನೇ ಇಲ್ಲದೆ ಇರೋದು ಅದು 2 ಇಂಜಿನ್ ಫೇಲ್ ಆಗೋದು. ಹಂಗಿದ್ರಲ್ಲಿ ಆಗಿತ್ತಾ? ತನಿಖೆಯಿಂದ ಹೊರಗೆ ಬರಬೇಕು. ಅಕಸ್ಮಾತ್ ಒಂದೇ ಇಂಜಿನ್ ಫೇಲ್ ಆಗಿದ್ದರೆ ಪೈಲಟ್ ಸುರಕ್ಷಿತವಾಗಿ ವಿಮಾನವನ್ನು ಮೇಲೆ ತಗೊಂಡು ಹೋಗಿ ಮತ್ತೆ ವಾಪಸ್ ತಂದು ಲ್ಯಾಂಡ್ ಮಾಡ್ತಾಯಿದ್ರು. ಒಂದು ಎಂಜಿನ್ ಮಾತ್ರ ಫೇಲ್ ಆಗಿದ್ದರೆ. ಒಂದೇ ಎಂಜಿನ್ ಫೇಲ್ ಆಗಿದ್ದರೆ ಯಾವ ಕಡೆ ಎಂಜಿನ್ ಫೇಲ್ ಆಗಿರುತ್ತೋ ಅದರ ವಿರುದ್ಧ ದಿಕ್ಕಿಗೆ ವಿಮಾನ ಡ್ರಿಫ್ಟ್ ಆಗೋದಕ್ಕೆ ಶುರುವಾಗುತ್ತಂತೆ. ಸ್ವಲ್ಪ ಹೊತ್ತು ಆ ಕಡೆ ಎಳ್ಕೊಂಡು ಹೋಗುತ್ತಂತೆ. ಹಾಗಾಗಿಲ್ಲ ಇದರಲ್ಲಿ. ನೇರವಾಗಿ ಹೋಗುತ್ತೆ, ನೇರವಾಗಿ ಕೆಳಗೆ ಬೀಳುತ್ತೆ. 2 ಇಂಜಿನ್ಗಳಿಗೆ ಬರ್ಡ್ ಹಿಟ್ ಏನಾದ್ರು ಆಗಿತ್ತೋ, ಹಕ್ಕಿಗಳ ಡಿಕ್ಕಿ ಹೊಡೆದಿದ್ವಾ, ಅದು ತನಿಖೆಯಲ್ಲಿ ಹೊರಗೆ ಬರಬೇಕು. ಪೈಲಟ್ ಹೇಳ್ತಾರಲ್ಲ ಹಕ್ಕಿಗಳ ಡಿಕ್ಕಿ ಹೊಡೆದಿದೆ ಅಥವಾ ಏನೋ ಒಂದು ಆಗಿದೆ ಅಂತ.
ಮೇಡೆ ಅಂತ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಸಮಸ್ಯೆ ಏನಾಗಿದೆ ಅಂತ ಹೇಳಿರಲಿಕ್ಕೂ ಸಾಕು, ಹೇಳಿರಬಹುದು. ಅದು ಆಡಿಯೋ ರೆಕಾರ್ಡಿಂಗ್ನಲ್ಲಿ ಸಿಗುತ್ತೆ. ಮೇ ಡೇ ಅಂತ ಘೋಷಣೆ ಮಾಡಿದ ಮೇಲೆ ಪರಿಸ್ಥಿತಿ ನನ್ನ ಕೈ ಮೀರಿದೆ ಅಂತ ಹೇಳ್ದಂಗೆ ಅವರು. ನೀವೆಲ್ಲ ಎಮರ್ಜೆನ್ಸಿಗೆ ರೆಡಿ ಮಾಡ್ಕೊಳ್ಳಿ, ಫೈರ್ ಎಂಜಿನಿಗೆ ಹೇಳಿ, ಆ್ಯಂಬುಲೆನ್ಸ್ಗಳಿಗೆ ಹೇಳಿ, ಪರಿಸ್ಥಿತಿ ನನ್ನ ಕೈ ಮೀರಿದೆ ಅಂತ ಹೇಳ್ದಂಗೆ ಮೇಡೆ ಅನ್ನುವಂಥ ಸಂದೇಶ ಏನಾದರೂ ATSಗೆ ಬಂದರೆ ಅದೆಲ್ಲವನ್ನು ಇನ್ವೆಸ್ಟಿಗೇಷನ್ ಮಾಡಲಾಗತ್ತೆ. ಈ ವಿಮಾನ ದಿಲ್ಲಿಯಿಂದ ಅಹಮದಾಬಾದಿಗೆ ಬಂತು, ಅಹಮದಾಬಾದ್ನಿಂದ ಲಂಡನ್ನಿಗೆ ಹೋಗಬೇಕಾಗಿತ್ತು. ದಿಲ್ಲಿಯಿಂದ ಅಹಮದಾಬಾದಿನ ತನಕ ಮಾತ್ರ ಟಿಕೆಟ್ ಬುಕ್ ಮಾಡಿ ಅಲ್ಲಿಗೆ ಬಂದು ಇಳಿದಂಥ ಒಬ್ಬ ಪ್ಯಾಸೆಂಜರ್, ವಿಮಾನ ಇಳಿದು ಬಂದ್ಬಿಟ್ರು ಅವರು ಒಂದು ವಿಡಿಯೋ ಮಾಡ್ಕೊಂಡಿದ್ರು. ವಿಮಾನದಲ್ಲಿ ನೋಡಿ AC ವರ್ಕ್ ಆಗ್ತಿಲ್ಲ, ಸೆಕೆ ಆಗ್ತಾ ಇದೆ, ಎಲ್ಲರೂ ಗಾಳಿ ಹೊಡ್ಕೊಂಡು ಕೂತ್ಕೊಂಡಿದ್ದಾರೆ. ಏರ್ ಹಾಸ್ಟೆಸ್ನ ಕರೆಯೋದಕ್ಕೆ ಮೇಲ್ಗಡೆ ಒಂದು ಲೈಟ್ ಇರುತ್ತೆ, ಬಟನ್ ಒತ್ತಿರೋ ಲೈಟ್ ಆನ್ ಆಗ್ತಾ ಇಲ್ಲ, ಶಬ್ದ ಬರ್ತಿಲ್ಲ, ಏರ್ ಹಾಸ್ಟೆಸ್ನ ಕರೆಯೋದಕ್ಕಾಗ್ತಾ ಇಲ್ಲ. ಇಂಟರ್ನ್ಯಾಷನಲ್ ಫ್ಲೈಟ್ಗಳಲ್ಲಿ ವಿಮಾನಕ್ಕೆ ಎದುರುಗಡೆ ಒಂದು ಸ್ಕ್ರೀನ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಸ್ಕ್ರೀನು, ಟಚ್ ಸ್ಕ್ರೀನ್, ಅದು ವರ್ಕ್ ಆಗ್ತಿಲ್ಲ. ವಿಡಿಯೋ ಮಾಡಿ ಹಾಕಿದ್ರು ಅವರು, ಈ ವಿಮಾನ ಸರಿ ಇಲ್ಲ ಅಂತ. ಸರಿ ಇಲ್ಲ ಅನ್ನುವಂಥದ್ದು ಕೇವಲ ವಿಮಾನದಲ್ಲಿನ ಫೆಸಿಲಿಟಿಗಳಿಗೆ ಸಂಬಂಧಪಟ್ಟಿದ್ದ ಅಥವಾ ಎಂಜಿನ್ಗೂ ಸಂಬಂಧಪಟ್ಟಿದ್ದ, ವಿ ಡೋಂಟ್ ನೋ. ಆಕಾಶ್ ವತ್ಸ ಅಂತ ಒಬ್ಬ ಪ್ರಯಾಣಿಕ, ಕೇಳಿಸ್ಕೊಳ್ಳಿ ಅವ್ರು ಮಾತಾಡೋದು. AC is not working. Look at everyone, and it's so many people, they are using these magazines. AC is not working at all. And as usual, your TV screens are also not working. Neither this button for calling the cabin crew. Nothing is working. Nothing. Not even the light is working. See, this is what you are providing. And as usual, that is why Air India is considered as one of the worst airlines in the world. AC is still not working, and today it is very, very, very hot in Delhi. And we are here for the last 15 minutes. Nothing happened. Remote isn't working. Nothing is working. I don't know. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.